ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ವಾಂಗಿಬಾತ್ ಪುಡಿ ಮತ್ತೆ ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಅಂತ. ಸೊ ಹೆಲ್ದಿ ಅಂಡ್ ಟೇಸ್ಟಿ, ಸೊ ಸೂಪರ್ ಟೇಸ್ಟಿ ಆಗಿರುತ್ತೆ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡ್ದಲ್ಲ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಾಂಗಿಬಾತ್ ಪೌಡರ್ಗೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಆಮೇಲೆ ಮೆಂತೆ, ಬೆಲ್ಲ, ಗಸಗಸೆ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸ್ಟಾರ್ ಹೂವ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನ ಅಲ್ಲಿ ನೋಡ್ಕೊಳ್ಳೋಣ. ಆಮೇಲೆ ಈ ವಾಂಗಿಬಾತ್ಗೆ ಇನ್ನ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು. ಸೊ ಹುಣಸೆ ಹಣ್ಣು, ಸೊ ಹುಣಸೆ ಹುಳಿ ಮಾಡ್ಕೊಂಡಿರೋದು, ಆಮೇಲೆ ಕಡಲೆ ಬೀಜ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಮೇನ್ ಇಂಗ್ರೀಡಿಯೆಂಟು ಬದನೆಕಾಯಿ. ಸೊ ಇದಕ್ಕೆ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬನ್ನಿ ನಾ ಮಾಡುವ ವಿಧಾನ ಅಲ್ಲಿ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಒಂದು ಬಾಣಲೆ ತಗೊಂಡು, ಸೊ ಮೊದಲಿಗೆ ಏನು ಮಾಡೋಣ ಅಂದರೆ ಈ ವಾಂಗಿಬಾತಿಗೆ ಬೇಕಾಗಿರೋ ಪೌಡ್ರನ್ನ ಮಾಡ್ಕೊಂಬಿಡೋಣ. ಸೊ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಧನಿಯಾ, ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಬೇಕು. ಸೊ ಡೀಟೈಲ್ ಆಗಿ ಎಲ್ಲ ಸಾಮಗ್ರಿಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಕಡಲೆಬೇಳೆ ಒಂದು 2 ಟೇಬಲ್ ಸ್ಪೂನು. ಸೊ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಆಮೇಲೆ ಉದ್ದಿನಬೇಳೆ ಒಂದು 2-2.5 ಟೇಬಲ್ ಸ್ಪೂನು. ಸೊ ನೆಕ್ಸ್ಟು ಇನ್ನೇನು ನಮ್ಮ ಮೆಂತೆ ಒಂದು 1/4 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಕಹಿ ಬಂದ್ಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ಸೊ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಲೈಟಾಗೆ ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಸೊ ಫ್ರೈ ಮಾಡ್ಕೊಬೇಕು. ಸೊ ಒಂದು ಸ್ವಲ್ಪ ಗಮ್ ಅಂತ ಸ್ಮೆಲ್ ಬಂದಮೇಲೆ ಕರಿಬೇವು ಒಂದು ಅರ್ಧದಿಂದ 1 ಕಡ್ಡಿ. ಸೊ ಕರಿಬೇವು ಹಾಕೊಂಡ್ಮೇಲೆ ನಮ್ಮ ಗುಂಟೂರು ಮೆಣಸಿನ್ಕಾಯಿ, ಸೊ ಒಂದು 4ರಿಂದ 5. ಸೊ ನೀವು ಖಾರ ಲವರ್ಸ್ ಆದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 20-30 ಗ್ರಾಮು. ಸೊ ಇಷ್ಟು ಹಾಕೊಂಡ್ಮೇಲೆ ಇನ್ನು ಚಕ್ಕೆ ಒಂದು ಸ್ವಲ್ಪ, ಆಮೇಲೆ ಏಲಕ್ಕಿ ಒಂದು 2-3, ಆಮೇಲೆ ಸ್ಟಾರ್ ಹೂವ ಒಂದು ಸ್ವಲ್ಪ, ಆಮೇಲೆ ಲವಂಗ ಒಂದು 3-4. ಸೊ ಇಷ್ಟು ಹಾಕೊಂಡು ಫ್ರೈ ಆದಮೇಲೆ ಸೊ ಲಾಸ್ಟಿಗೆ ಗಸಗಸೆ. ಸೊ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಸೊ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಸೊ ಇಷ್ಟು ಕೆಂಪುಗಾಗಿದ್ರೆ ಸಾಕು, ಬ್ಯಾಡಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಸೊ ಆಮೇಲೆ ಹುರಿದಿರೋ ಐಟಮ್ಸ್ ಎಲ್ಲ ಹಾಕೊಂಡು ಸೊ ಈ ಮೆಣಸಿನ್ಕಾಯಿನ ಮುರಿದು ಹಾಕೊಳ್ರಿ. ಸೊ ಮಿಕ್ಸಿಗೆ ಚೆನ್ನಾಗೆ ನುಣ್ಣಗಾಗುತ್ತೆ ಆವಾಗ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಸೊ ಈ ಹದಕ್ಕೆ ರುಬ್ಕೊಳ್ಳಿ. ಸೊ ನೈಸಾಗಿರ್ಬೇಕು, ಪೌಡ್ರ್ ಥರ. ಸೊ ವಾಂಗಿಬಾತ್ ಪುಡಿ ಮಾಡಿದಾಯ್ತು, ಇನ್ನು ತಡ ಯಾಕೆ, ಬನ್ನಿ ಗೊಜ್ಜು ಪ್ರಿಪೇರ್ ಮಾಡ್ಕೊಂಬಿಡೋಣ. ಸೊ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 10-12 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಈ ವಾಂಗಿಬಾತ್ ಗೊಜ್ಜಿಗೆ ಈ ಎಣ್ಣೆನೇ ಮೈನ್ ಇಂಗ್ರೀಡಿಯೆಂಟು. ಸೊ ಎಣ್ಣೆ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಜಾಸ್ತಿ. ಆಮೇಲೆ 1-1.5 ಟೇಬಲ್ ಸ್ಪೂನ್ ಸಾಸಿವೆ. ಸೊ ಸಾಸಿವೆ ಕೇಳಲೇಬೇಡ್ರಿ, ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಸಾಸಿವೆ ಎಲ್ಲ ಚಿಟ್ಪಿಟ ಅನ್ಲಿ. ಸೊ ಚಿಟ್ಪಿಟ ಅಂದಮೇಲೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಬೆಳ್ಳುಳ್ಳಿ ಒಂದು 5-6 ಪಾಯಿ ಉದುದು ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಕಡಲೆ ಬೀಜ 1-2-3 ಟೇಬಲ್ ಸ್ಪೂನು. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1-2-3. ಸೊ ಕಡಲೆ ಬೀಜ ನೀವು ಜಾಸ್ತಿ ಹಾಕೊಂಡ್ರು ಟೇಸ್ಟಿಗೆ ಏನು ಕಡಿಮೆ ಇರಲ್ಲ, ಸೊ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 1 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕರಿಬೇವು ಒಂದು 2 ಕಡ್ಡಿ. ಸೊ ಕರಿಬೇವನ್ನ ಲಾಸ್ಟಿಗೆ ಸೈಡ್ಗೆ ಇಕ್ಕೋದು, ಆದರೂ ಒಂದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿನೇ ತೊಂದರೆ ಇಲ್ಲ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಒಣಕೊಬ್ಬರಿ ಒಂದು 1/4 ಕಪ್ ತೊಗೊಂಡಿದ್ದೀವಿ. ಸೊ ಒಣಕೊಬ್ಬರಿನೂ ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ, ಸೊ ಜಾಸ್ತಿನೇ ಹಾಕೊಂಡ್ರು ನಡೆಯುತ್ತೆ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ, ಹೆಲ್ದಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಹೋಮ್ ಮೇಡ್ ಐಟಮ್ಸು ಆಚೆಯಿಂದ ಏನೂ ತರಲ್ಲ. ಸೊ ಪುಡಿ ಎಲ್ಲನೂ ಮನೆಯಲ್ಲೇ ಮಾಡ್ಕೊಂಡು ಸೊ ಈ ಥರ ಹೆಲ್ದಿಯಾಗಿ ಮಾಡಿ ತೋರಿಸ್ತೀವಿ. ಸೊ ಆಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸೊ ಬದನೆಕಾಯಿ ಹಾಕೊಂಬಿಡೋಣ. ಸೊ ಮೈಸೂರು ಬದನೆಕಾಯಿ ಒಂದು 2-3 ತೊಗೊಂಡಿದ್ದೀವಿ. ಸೊ ಉದ್ದುದ್ದು ಹಚ್ಕೊಂಡಿರೋದು. ಸೊ ಗುಂಡು ಬದನೆಕಾಯಲ್ಲೂ ಮಾಡ್ಬೋದು. ಸೊ ನಾವು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀವಿ. ಸೊ ಇದು ಹಾಕೊಂಡ್ಮೇಲೆ ಮೈಸೂರು ಬದನೆಕಾಯಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ತೋರಿಸ್ತೀನಿ ಲಾಸ್ಟಿಗೆ ಯಾವ ಥರ ಆಗಬೇಕು ಅಂತ, ಕೆಂಪಗೆ ಬರಬೇಕು. ಸೊ ಆವಾಗ ಬದನೆಕಾಯಿ ಎಲ್ಲ ಬೆಂದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ.
ಸೊ ತಳ ಹತ್ಬಿಡುತ್ತೆ, ಆವಾಗ ಈ ತರ ಕೈ ಆಡಿಸ್ತಾ ಇರಿ. ಸೊ ಇಲ್ಲಾಂದ್ರೆ ಎಲ್ಲ ಸೀದೋಗೋದು, ಇಲ್ಲಾಂದ್ರೆ ತಳ ಹತ್ತೋದು, ಸೊ ಈ ತರ ಎಲ್ಲ ಆಗುತ್ತೆ. ಸೊ ಒಂದು ಸ್ವಲ್ಪ ಬೆಂದ ಮೇಲೆ ಒಂದು 1/4 ಟೇಬಲ್ ಸ್ಪೂನು ಅಥವಾ 1-2 ಚಿಟಿಕೆ ಅಷ್ಟು ಅರಿಶಿನ. ಸೊ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸೊ ಅರಿಶಿನ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಬದನೆಕಾಯಿ ಎಷ್ಟು ಚೆನ್ನಾಗಿ ಸೊ ಗ್ರೀನ್ ಕಲರ್ ಇತ್ತು, ಡಾರ್ಕ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯ್ತು ಅಂತ. ಸೊ ಈ ತರ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದ್ದಂಗೆ ಸೊ ಹುಣಸೆ ಹುಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಕ್ಯೂಚ್ಕೊಂಡು, ಸೊ ಬರೀ ಹುಣಸೆ ಹುಳಿ ನೀರು ಮಾತ್ರ ಹಾಕೊಬೇಕು. ಸೊ ಆಮೇಲೆ ಬೆಲ್ಲ 1-2 ಒಡ್ಕ. ಸೊ ಬೆಲ್ಲ ಹುಣಸೆ ಹುಳಿ ಎರಡು ಒಂಥರ ಮಿಕ್ಸ್ಚರ್ ಆಫ್ ಟೇಸ್ಟ್. ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ, 1-2 ಟೇಬಲ್ ಸ್ಪೂನ್ ಸಾಕು. ಆಮೇಲೆ ನಾವು ಕಲಿಸ್ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಂಡ್ರು ನಡೆಯುತ್ತೆ. ಸೊ ತೀರಾ ಉಪ್ಪು ರಸ ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅನ್ನ ಕಡಿಮೆ, ಅನ್ನ ಜಾಸ್ತಿ ಹಾಕೊಂಡು ತಿನ್ಬೇಕಾಗುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಆಮೇಲೆ ಇನ್ನು ಏನೇನು ಮಾಡಬೇಕು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಆಮೇಲೆ ನಿಮ್ಮ ಸ್ನೇಹಿತರು ಯಾರಾದರೂ ಈ ಥರ ವಾಂಗಿಬಾತ್ ಗೊಜ್ಜನ್ನ ಮಾಡಬೇಕು ಅಂತ ಅನ್ಕೊಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲಿ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಸೊ ಹೇಗೆ ಬಂತು ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು, ಸೊ ಏನಾದರೂ ಹೇಳೋದಿದ್ರೆ ಹೇಳಿ. ಸೊ ಕಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 6-8 ಟೇಬಲ್ ಸ್ಪೂನು ಈ ಮಸಾಲೆ, ಸೊ ಅದೇ ವಾಂಗಿಬಾತಿಗೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಬೇಕು. ಸೊ ಮಸಾಲೆ ಹಾಕೊಂಡ್ಮೇಲೆ ಇನ್ನು ಟೇಸ್ಟೇ ಚೇಂಜು. ಸೊ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದ್ವಿ ಅಂದ್ಕೊಳ್ಳಿ. ಸೊ ಈ ಮಸಾಲೆನ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು, ನಮ್ಮ ವಾಂಗಿಬಾತ್ ಗೊಜ್ಜ್ ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ. ಸೊ ವಿದಿನ್ 40-50 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಸೊ ಟೈಮು ಏನು ಜಾಸ್ತಿ ಹಿಡಿಯಲ್ಲ. ಸೊ ಬೆಳಗ್ಗೆ ತಿಂಡಿಗೂ ಸಖತ್ತಾಗಿರುತ್ತೆ, ಇಲ್ಲ ಸಂಜೆ ಹೊತ್ತಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಅರ್ಜೆಂಟಾಗಾದರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಒಟ್ಟಿನಲ್ಲಿ ತಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಸೊ ಒಂದು ಸ್ವಲ್ಪ ಲಾಸ್ಟಿಗೆ ಒಂದು 5 ನಿಮಿಷ ದಮ್ ಕಟ್ಟಾಗಿ ಬಿಟ್ಟುಬಿಟ್ರೆ ಸೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಬನ್ನಿ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ಬರೋಣ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಗೊಜ್ಜು ಪೌಡ್ರು ನಮ್ಮ ತಿಂಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇ ಟ್ರೈ ಮಾಡಿ ಅಷ್ಟೇ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗೆ. ಸೊ ಈ ವಾಂಗಿಬಾತ್ ಪುಡಿ ಪ್ಲಸ್ ಗೊಜ್ಜು ಮಾಡೋದು ಹೇಗೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.